ಆತ್ಮೀಯ ವೀಕ್ಷಕರೇ, ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ. ವಿಷಯ ಏನಪ್ಪ ಅಂದರೆ ಜನವರಿ ತಿಂಗಳ ಯುವ ನಿಧಿ ಜನವರಿ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಯಾವ ರೀತಿ ಮಾಡಿಸ್ಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮತ್ತು ಅದರ ಜೊತೆಗೆ ಡಿಸೆಂಬರ್ ತಿಂಗಳ ಯಾವಾಗ ಬರುತ್ತೆ ಅನ್ನೋದನ್ನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಬನ್ನಿ, ಸೆಲ್ಫ್ ಡಿಕ್ಲರೇಷನ್ ಯಾವ ರೀತಿ ಮಾಡಿಸ್ಬೇಕು ಅನ್ನೋದನ್ನು ಸಂಪೂರ್ಣವಾಗಿ ವಿಷಯವನ್ನು ವಿತ್ ಸ್ಕ್ರೀನ್ ರೆಕಾರ್ಡಲ್ಲಿ ಇಲ್ಲಿ ಹಾಕಿರ್ತೀನಿ ನೋಡಿ. ಅದನ್ನು ನೋಡ್ಕೊಂಡು ನಿಮ್ಮದು ಸೆಲ್ಫ್ ಡಿಕ್ಲರೇಷನ್ನ ಕಂಟಿನ್ಯೂ ಮಾಡಿ. ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋದಕ್ಕೆ ಲಾಸ್ಟ್ ದಿನಾಂಕ ಇದೇ ತಿಂಗಳು 25 ಒಳಗಡೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕು. ಹಾಗಿದ್ರೆ ಬನ್ನಿ, ಸೆಲ್ಫ್ ಡಿಕ್ಲರೇಷನ್ ಯಾವ ರೀತಿ ಮಾಡಿಸ್ಬೇಕು ಅನ್ನೋದನ್ನು ವಿತ್ ಸ್ಕ್ರೀನ್ ರೆಕಾರ್ಡಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ನೀವು ಗೂಗಲಲ್ಲಿ ಸೇವಾ ಸಿಂಧು ಪೋರ್ಟಲ್ ಓಪನ್ ಮಾಡ್ತೀರಾ. ಸೇವಾ ಸಿಂಧು ಪೋರ್ಟಲ್ ಓಪನ್ ಆದ ತಕ್ಷಣ ಮೊಬೈಲ್ ನಂಬರು ಮತ್ತು OTP ಹಾಕಿ ಎಂಟರ್ ಮಾಡ್ಕೊಳ್ಳಿ. ಕ್ಯಾಪ್ಚರ್ ಎಂಟ್ರಿ ಏನಿದೆಯಲ್ಲ, ಈ ಕ್ಯಾಪ್ಚರ್ ಎಂಟ್ರಿ ಮಾಡಿ. ಕ್ಯಾಪ್ಚರ್ ಎಂಟ್ರಿ ಮಾಡಿದ ತಕ್ಷಣ ಇಲ್ಲೇನು ಬರ್ತಾ ಇದೆಯಲ್ಲ, JMC 999 ಅಂತೇಳಿ ಕ್ಯಾಪ್ಚರ್ ಎಂಟ್ರಿ ಬರ್ತಾ ಇದೆ. ಈ ಕ್ಯಾಪ್ಚರ್ ಎಂಟ್ರಿ ಮಾಡಿದ ತಕ್ಷಣ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಆದಮೇಲೆ ಡೆಸ್ಕ್ಟಾಪ್ ಶಾಪನ್ನು ಆನ್ ಮಾಡ್ಕೊಳ್ಳಿ. ಅಂದರೆ ನಿಮಗೆಲ್ಲವೂ ಕಂಟಿನ್ಯೂ ಆಗಿ ಬರುತ್ತೆ. ಮತ್ತು ಇದ್ರ ಜೊತೆಗೆ ಕಂಟಿನ್ಯೂ ಬಟನ್ ಅಂತ ಏನಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಾಣ್ತಾ ಇದೆ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ವ್ಯೂ ಆಲ್ ಅವೈಲಬಲ್ ಸರ್ವಿಸ್ ಅಂತ ಇದೆ. ಸ್ಕಿಪ್ ಮಾಡೋಕೆ ಹೋಗಬೇಡಿ, ನಿಧಾನವಾಗಿ ತಿಳಿಸ್ತೀನಿ, ತೊಂದರೆ ಇಲ್ಲ. ಅದನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸರ್ಚ್ ಬಟನ್ ಕಾಣ್ತಾ ಇದೆ ನೋಡಿ. ಈ ಸರ್ಚ್ ಬಟನ್ನಲ್ಲಿ ನೀವು ಯುವ ನಿಧಿ ಅಂತೇಳಿ ಸರ್ಚ್ ಮಾಡಿ. ಯುವ ನಿಧಿ ಅಂತ ಸೆಲ್ಫ್ ಡಿಕ್ಲರೇಷನ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕೆಳಗಡೆ ಆಧಾರ್ ಅಥೆಂಟಿಕೇಶನ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಅದಾದ ತಕ್ಷಣ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನೇ ಎಂಟರ್ ಮಾಡಿ. ಕೆಳಗಡೆ ನನ್ನ ಆಧಾರ್ ಮಾಹಿತಿ ಅದನ್ನು ಟಿಕ್ ಮಾಡಿ. OTP ಅನ್ನೋದನ್ನ ಇದೆಯಲ್ಲ, ಇದನ್ನು ಟಿಕ್ ಮಾಡ್ಕೊಳ್ಳಿ. ಕೆಳಗಡೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸಲ್ಲಿಸಿ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPಯನ್ನು ಅಲ್ಲಿ ಎಂಟರ್ ಮಾಡಿ. ಆ OTP ಏನಿದೆಯಲ್ಲ, ಆ OTPಯನ್ನು ಅಲ್ಲಿ 6 ಡಿಜಿಟ್ ಒಂದು OTP ಇರುತ್ತೆ. ಆ OTPಯನ್ನು ಎಂಟರ್ ಮಾಡಿ. ಆ OTPಯನ್ನು ಎಂಟರ್ ಮಾಡಿದ ತಕ್ಷಣ ಕೆಳಗಡೆ ಏನೋ ಒಂದು ಆಪ್ಷನ್ ತೋರಿಸ್ತಾ ಇದೆಯಲ್ಲ, ಅದನ್ನು ನೀವು ಕ್ಲಿಕ್ ಮಾಡಬೇಕಾಗ್ತದೆ. ಆ OTPನ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಏನು ಸಲ್ಲಿಸಿ ಅಥವಾ ಸಬ್ಮಿಟ್ ಅಂತ ಇದೆಯಲ್ಲ, ಅದನ್ನು ಅಲ್ಲಿ OTPನ ಎಂಟರ್ ಮಾಡಿ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಬೇಕು. ನಿಧಾನವಾಗಿರಲಿ, ಏನು ತೊಂದರೆ ಇಲ್ಲ. ಐ ಹೋಪ್ ಅರ್ಥ ಆಗ್ತಾ ಇದೆ ಅನ್ಕೋತೀನಿ ಎಲ್ಲರಿಗೂ. ಪ್ರೊಸೆಸಿಂಗ್ ಆಗ್ತಾ ಇದೆ. ಇದಾದ ನಂತರ ಸ್ವಲ್ಪ ಲೋಡಿಂಗಲ್ಲಿದೆ. ಇದಾದ ನಂತರ ಹೋಮ್ ಪೇಜ್ ಓಪನ್ ಆಗುತ್ತೆ. ಕೆಳಗಡೆ ಇದೆ ನೋಡಿ, ಗೆಟ್ ಆಧಾರ್ ಡೀಟೇಲ್ಸ್, ಆಧಾರ್ ವಿವರವನ್ನು ಪಡೆಯಿರಿ. ಅದರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಎಲ್ಲ ಡಾಟಾ ಆಟೋಮೆಟಿಕ್ಕಾಗಿ ಫ್ಲಚ್ ಆಗಿಬಿಡ್ತದೆ. ನಿಮ್ಮ ಇಮೇಲ್ ID, ಮೊಬೈಲ್ ನಂಬರು, ಯೂನಿವರ್ಸಿಟಿ. ಮತ್ತು ಅದರ ಜೊತೆಗೆ ಇಲ್ಲೇನು ಕಾಣ್ತಾ ಇದೆ ನೋಡಿ, ನೀವು ಡಿಗ್ರಿ ಫೈನಲ್ ಇಯರಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ 3 ಸಬ್ಜೆಕ್ಟ್ಗಳನ್ನು ಎಂಟ್ರಿ ಮಾಡ್ಕೋಬೇಕು. ಆ 3 ಸಬ್ಜೆಕ್ಟನ್ನು ಎಂಟ್ರಿ ಮಾಡಿದ ಮೇಲೆ ಇಲ್ಲಿದೆಯಲ್ಲ, ಇಲ್ಲಿ ನೀವು ಅತಿ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ 3 ಸಬ್ಜೆಕ್ಟ್ಗಳನ್ನು ಎಂಟ್ರಿ ಮಾಡ್ಕೋಬೇಕು. ಎಂಟ್ರಿ ಮಾಡ್ಕೊಳ್ಳಿ. ಈಗ ನಾನು ಯಾವ ಸಬ್ಜೆಕ್ಟಲ್ಲಿ ಜಾಸ್ತಿ ಅಂಕಗಳನ್ನು ತೊಗೊಂಡಿದ್ದೀನಲ್ಲ, ಆ 3 ಸಬ್ಜೆಕ್ಟ್ಗಳನ್ನು ಎಂಟ್ರಿ ಮಾಡ್ಕೋತೀನಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಪಡೆದಿರುವ ಅಂಕಗಳು. ಮತ್ತು ಅದರ ಮೇಲೆ ಇನ್ನೊಂದಿದೆ 80 ಅಂದರೆ ಅಗ್ರಿಗೇಟ್ ಪರ್ಸೆಂಟೇಜ್ ಕೇಳುತ್ತೆ. ಅಗ್ರಿಗೇಟ್ ಪರ್ಸೆಂಟೇಜನ್ನು ಎಂಟ್ರಿ ಮಾಡಿ. 3 ಸಬ್ಜೆಕ್ಟನ್ನು ನಾನು ಟಕ್ಕಾಗಿ ಎಂಟ್ರಿ ಮಾಡ್ಕೊಂಡಿದ್ದೀನಿ. ಆ ಸಬ್ಜೆಕ್ಟಲ್ಲಿ ಎಷ್ಟು ಅಂಕಗಳನ್ನು ಪಡ್ಕೊಂಡಿದ್ದೀನಿ ಅನ್ನೋದನ್ನು ನಾನು ಎಂಟ್ರಿ, ಒಂದು 87, 83. ಮತ್ತು ಇನ್ನೊಂದು ಎಷ್ಟಿದೆ, ಸೀರಿಯಲ್ ಪ್ರಕಾರ ಇರಬೇಕು. ಅಂದರೆ ಜಾಸ್ತಿ ಕಡಿಮೆ ಅಲ್ಲ, ಮೊದಲು ಅತಿ ಹೆಚ್ಚು ಅಂಕ ಪಡ್ಕೊಂಡಿರುವಂಥದ್ದು, ಅದಕ್ಕಿಂತ ಕಡಿಮೆ ಆ ರೀತಿ ಎಂಟರ್ ಮಾಡ್ಕೋತಾ ಬರಬೇಕು. ಸಬ್ಜೆಕ್ಟ್ ನೇಮು ಕೂಡ ಅದೇ ರೀತಿ ಎಂಟರ್ ಮಾಡಿರಬೇಕು. ಮತ್ತು ಅದ್ರ ಜೊತೆಗೆ ಮಾರ್ಕ್ಸು ಕೂಡ ನೀವು ಅದೇ ರೀತಿ ಎಂಟರ್ ಮಾಡಬೇಕು. ಈಗ ನೀವು ಅಲ್ಲಿ ಎಂಟರ್ ಮಾಡ್ಕೊಂಡಿದ್ದೀರ ಅನ್ಕೋತೀನಿ. ಮತ್ತು ನೆಕ್ಸ್ಟ್ ಬೋಧನಾ ಮಾಧ್ಯಮ ಅಂತ ಇದೆಯಲ್ಲ, ನೀವು ಏನು ಬೇಕದು ಇಂಗ್ಲೀಷಲ್ಲಿ ಎಜುಕೇಷನ್ ಕಂಪ್ಲೀಟ್ ಮಾಡಿದರೆ ಅಲ್ಲಿ ಕಂಪ್ಲೀಟ್ ಅಂತ ಹಾಕಿ ಕನ್ನಡ ಅಂತ ಟೈಪ್ ಮಾಡಿ. ಮತ್ತು ನಿಮಗೆ ಇಂಗ್ಲೀಷ್ ಮಾತನಾಡೋದಕ್ಕೆ ಓದೋದಕ್ಕೆ ಬರುತ್ತೋ ಇಲ್ಲ ಅಂತ ಹೇಳ್ತೆ 3 ಟಿಕ್ಕನ್ನು ಮಾಡಿ. 3 ಟಿಕ್ ಮಾಡಿದ ತಕ್ಷಣ ಕೆಳಗಡೆ ಇನ್ನೊಂದು ಆಪ್ಷನ್ ತೋರಿಸುತ್ತೆ, ನಿಮ್ಮದು ಬ್ಯಾಕ್ಲಾಗ್ ಏನಾದರೂ ಇದೆಯಾ. ಅಂದರೆ ನೀವು ಡಿಗ್ರಿಯಲ್ಲಿ ಯಾವುದಾದ್ರೂ ಪೇಪರನ್ನ ಬ್ಯಾಕ್ ಇಟ್ಕೊಂಡಿದ್ದೀರಾ ಇಲ್ಲ ಅಂತ. ಎಸ್ ಇದ್ದರೆ ಎಸ್ ಕ್ಲಿಕ್ ಮಾಡಿ, ನೋ ಇದ್ದರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾನು ನೋ ಅಂತಲೇ ಕ್ಲಿಕ್ ಮಾಡ್ಕೋತೀನಿ. ಮತ್ತು ಅದರ ಜೊತೆಗೆ ಇಲ್ಲಿ ಕಾಣ್ತಾ ಇದ್ದೀವಿ, ನೀವು ಬ್ಯಾಂಕಿಂಗ್, ಫೈನಾನ್ಸ್ ಮತ್ತು ವಿಮೆ ಇಂಥ ಸಂಸ್ಥೆಗಳಲ್ಲಿ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯೋ ಅಂತ ಇಲ್ಲ ಕೇಳುತ್ತೆ. ಇಂಟ್ರೆಸ್ಟ್ ಇದೆ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಅದರ ಜೊತೆಗೆ ಸೆಲ್ಫ್ ಡಿಕ್ಲರೇಷನ್ ಬ್ಲೂ ಟಿಕ್ಕನ್ನು ಕ್ಲಿಕ್ ಮಾಡ್ತೀವಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗೆ ಬಂದು ಕ್ಯಾಪ್ಚರ್ ಎಂಟ್ರಿ ಮಾಡಿ. ಆ ಕ್ಯಾಪ್ಚರ್ ಎಂಟ್ರಿ ಮಾಡಿದ ತಕ್ಷಣ ಪಕ್ಕದಲ್ಲಿ ಸಬ್ಮಿಟ್ ಬಟನ್ ಏನಿದೆಯಲ್ಲ, ಆ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಬಟನ್ ಏನಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಇಲ್ಲೊಂದು ಕೆಲವು ಬಿಟ್ಟಿದ್ದೆ ನಾನು, ಅಂದರೆ ಶೈಕ್ಷಣಿಕ ಹಿನ್ನೆಲೆ ಅಂದರೆ ನೀವು ಇದನ್ನೊಂದು ತಿಳ್ಕೊಂಬಿಡಿ.
ಇಂಜಿನಿಯರಿಂಗ್ ಡಿಪ್ಲೊಮಾ ಮಾಡಿದವರು ಟೆಕ್ನಿಕಲ್ ತಗೊಳ್ಳಿ, BA BCom ಮಾಡಿದವರು ನಾನ್ ಟೆಕ್ನಿಕಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗೆಲ್ಲವೂ ಎಂಟ್ರಿ ಮಾಡೋದೆಲ್ಲ ಕಂಪ್ಲೀಟ್ ಆಗಿದೆ. ಮತ್ತು ಕೆಳಗಡೆ ಬಂದು ಕ್ಯಾಪ್ಚರ್ ಎಂಟ್ರಿ ಮಾಡಿದ್ದೇನೆ ಆಲ್ರೆಡಿ ನಾನು. ಸಬ್ಮಿಟ್ ಬಟನ್ ಏನಿದೆಯಲ್ಲ ಆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೋಡ್ ಆಗ್ತಾ ಇದೆ. ಈ ರೀತಿ ಪೇಜ್ ಓಪನ್ ಆಗುತ್ತೆ. ಕೆಳಗಡೆ ಬಂದರೆ ಈಗಿದ್ದು ನಿಮ್ಮದು ಅಪ್ಲಿಕೇಶನ್ನು ಎಂಟರ್ ಮಾಡೋದು ಕಂಪ್ಲೀಟ್ ಆಗಿದೆ, ಇನ್ನೂ ಸಬ್ಮಿಟ್ ಆಗಿಲ್ಲ. ಇದು ಸಬ್ಮಿಟ್ ಬಟನ್ ಇಲ್ಲೊಂದು ಮೂಲೆಯಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಎಡಗಡೆ, ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಬೇಕು. ಈ ಸಬ್ಮಿಟ್ ಬಟನ್ ಕ್ಲಿಕ್ ಆದಮೇಲೆ ಪ್ರಿಂಟ್ ಬರುತ್ತೆ. ನೀವು ಪ್ರಿಂಟ್ ಆದ ಒಂದು ಪೇಜನ್ನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಈ ಡೌನ್ಲೋಡ್ ಆಗಿರುವಂಥ ಪೇಜು ನೀವು ಇಟ್ಕೊಂಡ್ರೆ ಏನಾದರೂ ತೊಂದರೆ ಆದರೆ ಈ ನಂಬರ್ ತೊಗೊಂಡು ನೀವು ಏನಾದರೂ ಯುವನಿಧಿ ಹೆಲ್ಪ್ಲೈನ್ ನಂಬರ್ಗೆ ವಿಚಾರಿಸ್ಬೋದು. ಮತ್ತು ಇದೇ ರೀತಿ ನಾನು ಹೆಚ್ಚಿನ ವಿಡಿಯೋವನ್ನು ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.